ಗೃಹ ಬಳಕೆಗೆ ನೀಡುವಂತಹ ವಿದ್ಯುತ್ ಸಂಪರ್ಕದಲ್ಲಿ ಅಕ್ರಮವಾಗ್ತಿದೆಯಾ? ಆಲೂರು ಉಪವಿಭಾಗ ಪಾಳ್ಯ ಶಾಖೆಯಲ್ಲಿ ಗೋಲ್ಮಾಲ್ ಆಗಿದೆ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ವಿದ್ಯುತ್ ಸಂಪರ್ಕ ಒದಗಿಸಲು LT1 ಜಕಾತಿ ಕಲ್ಪಿಸಲಾಗಿದೆ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ವಿದ್ಯುತ್ ಸಂಪರ್ಕ ಒದಗಿಸಲು ಇಲ್ಲಿ LT1 ಜಕಾತಿ ಕಲ್ಪಿಸಲಾಗಿದೆ. ಹಂಚೂರು, ಮಡಬಲು, ಅಬ್ಬನ, ಭೈರಾಪುರ ಪಾಳ್ಯ ವಿದ್ಯುತ್ ಸಂಪರ್ಕ ಕಲ್ಪಿಸುವಾಗ ನಿಗಮದ ರೂಲ್ಸ್ ಬ್ರೇಕ್ ಆಗಿರುವಂಥದ್ದು. ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದ ನಿಗಮಗಳ ಪ್ರಕಾರ ಅನುಮತಿ ಪಡೆದ ಗುತ್ತಿಗೆದಾರರು ಮಾತ್ರ ಸೇವೆಯನ್ನು ನೀಡಬೇಕಾಗುತ್ತೆ. ಆದರೆ ಇಲ್ಲಿನೋ ನಿಯಮ ಉಲ್ಲಂಘನೆಯಾಗಿರುವಂಥದ್ದು. ಆದರೆ ಭ್ರಷ್ಟ ಅಧಿಕಾರಿಗಳು ಎಲ್ಲ ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ದಾರೆ ಅಂತ ಇದೀಗ ಆರೋಪ ಕೇಳಿ ಬರ್ತಿದೆ. ಗೃಹ ಬಳಕೆಗೆ ನೀಡುವಂತಹ ವಿದ್ಯುತ್ ಸಂಪರ್ಕದಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ದು. ಆಲೂರು ಉಪವಿಭಾಗ ಪಾಳ್ಯ ಶಾಖೆಯಲ್ಲಿ ಗೋಲ್ಮಾಲ್ ಆಗಿದೆಯಾ ಅನ್ನುವಂಥ ಆರೋಪ ಕೇಳಿ ಬರ್ತಿದೆ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ವಿದ್ಯುತ್ ಸಂಪರ್ಕವನ್ನು ಒದಗಿಸಲು LT1 ಜಕಾತಿ ಕಲ್ಪಿಸಲಾಗಿದೆ. ಅದಕ್ಕೆ ಸಾಕಷ್ಟು ನಿಯಮಗಳಿದೆ. ಯಾರು ಅನುಮತಿಯನ್ನು ಪಡೆದಿರ್ತಾರೋ ಅಂಥ ಗುತ್ತಿಗೆದಾರರು ಮಾತ್ರ ಈ ಸೇವೆಯನ್ನು ನೀಡಬೇಕಾಗತ್ತೆ. ಆದರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಭ್ರಷ್ಟರಾಗಿ ರೂಲ್ಸ್ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಿದೆ. ಅಕ್ರಮವಾಗಿ ಗೃಹ ಬಳಕೆಯನ್ನು ನೀಡುವಂತಹ ವಿದ್ಯುತ್ ಸಂಪರ್ಕದಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥದ್ದು. ವಿದ್ಯುತ್ ಸಂಪರ್ಕ ಕಲ್ಪಿಸುವಾಗ ನಿಗಮದ ರೂಲ್ಸ್ ಅನ್ನ ಬ್ರೇಕ್ ಮಾಡಲಾಗಿದೆ. ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದ ನಿಗಮಗಳ ಪ್ರಕಾರ ಅವರು ನಡೆದುಕೊಂಡಿಲ್ಲ. ಯಾರು ಅನುಮತಿ ನೀಡಿರ್ತಾರೋ ಗುತ್ತಿಗೆದಾರರು ಅಂಥವ್ರು ಮಾತ್ರ ಆ ಸೇವೆಯನ್ನು ನೀಡಬೇಕು. ಆದರೆ ಭ್ರಷ್ಟ ಅಧಿಕಾರಿಗಳು ಇಲ್ಲಿ ಎಲ್ಲ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಿದೆ. ಆಲೂರು ಉಪವಿಭಾಗ ಪಾಳ್ಯ ಶಾಖೆಯಲ್ಲಿ ಗೋಲ್ಮಾಲ್ ಆಗಿರುವಂಥದ್ದು. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ವಿದ್ಯುತ್ ಸಂಪರ್ಕವನ್ನು ಒದಗಿಸಲು LT1 ಜಕಾತಿ ಕೂಡ ಇಲ್ಲಿ ಕಲ್ಪಿಸಲಾಗಿದೆ. ಆದರೆ ಈ ಆಲೂರು ಉಪವಿಭಾಗ ಪಾಳ್ಯ ಶಾಖೆಯಲ್ಲಿ ಇದೀಗ ಅಕ್ರಮವಾಗಿ ಗೃಹ ಬಳಕೆಗೆ ನೀಡುವಂತಹ ವಿದ್ಯುತ್ ಸಂಪರ್ಕದಲ್ಲಿ ಇಲ್ಲಿ ಏನೋ ಅಕ್ರಮ ನಡೆದಿದೆ, ಭ್ರಷ್ಟ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು, ರೂಲ್ಸ್ ಬ್ರೇಕ್ ಮಾಡಿದ್ದಾರೆ, ನಿಗಮದ ರೂಲ್ಸ್ ಏನಿದೆ ಅದರ ಪ್ರಕಾರ ನಡೆದುಕೊಂಡಿಲ್ಲ, ಯಾರು ಅನುಮತಿ ಪಡೆದಿರ್ತಾರೋ ಗುತ್ತಿಗೆದಾರರು ಅಂಥವ್ರು ಮಾತ್ರ ಸೇವೆ ನೀಡಬೇಕಲ್ವಾ, ಆದರೆ ಇಲ್ಲಿ ಅಕ್ರಮವಾಗಿದೆ ಅಂತ ಕೇಳಿ ಬರ್ತಿದೆ. ಗ್ರಾಮ ಪಂಚಾಯಿತಿಯಿಂದ ನೀಡುವಂತಹ ದಾಖಲೆಗಳು ಸುಳ್ಳು, ವಿದ್ಯುತ್ ನಿರಪೇಕ್ಷಣಾ ಪತ್ರಗಳ ಸುಳ್ಳು ದಾಖಲೆ ಸೃಷ್ಟಿಯಾಗಿದೆ. 24 ವಿದ್ಯುತ್ ಸಂಪರ್ಕದ ಗೃಹ ಬಳಕೆಯ ಅರ್ಜಿಗಳಿಗೆ ವಿದ್ಯುತ್ ಗುತ್ತಿಗೆದಾರರ ಸಮಾಪನಾ ವರದಿ ಇಲ್ಲದೆ ಮಂಜೂರಾಗಿದೆ. ಪಂಚಾಯಿತಿ ನಿರಪೇಕ್ಷಣಾ ಪತ್ರ ಕೂಡ ನಕಲು ಮಾಡಿದ್ದಾರೆ ಇಂಥ ಭ್ರಷ್ಟ ಅಧಿಕಾರಿಗಳು ಅನ್ನುವಂಥದ್ದು. ಇಲ್ಲಿ ಉಪವಿಭಾಗಾಧಿಕಾರಿಗಳು ಏನಿದ್ದಾರೆ ವಿದ್ಯುತ್ತಿಗೆ ಸಂಬಂಧಪಟ್ಟಂತೆ ಮಂಜೂರು ಮಾಡಿದಂತಹ ಜೀವನ್, ಬಿಂದು, ನಾಗವೇಣಿ ಈ ಎಲ್ಲ ಅಧಿಕಾರಿಗಳ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಿರುವಂಥದ್ದು. ನಿಗಮ ಉಲ್ಲಂಘನೆಯ ಬಗ್ಗೆ ಪ್ರೀತನ್ PN ನಿಂದ ದೂರು ಹೋಗಿದೆ. ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಬೇಕು ಅಧೀಕ್ಷಕರಿಗೆ ಅಂತ ಇಂಜಿನಿಯರಿಗೆ ದೂರು ಕೊಟ್ಟಿದ್ದಾರೆ. ದಾಖಲೆಗಳ ಒಂದು ಸುಳ್ಳು ಸೃಷ್ಟಿಯಾಗಿದೆ. ಇಲ್ಲಿ ಸಾಕಷ್ಟು ರೂಲ್ಸ್ಗಳನ್ನು ಭ್ರಷ್ಟ ಅಧಿಕಾರಿಗಳು ಬ್ರೇಕ್ ಮಾಡಿದ್ದಾರೆ ಅನ್ನುವಂಥದ್ದು ನಾವು ದೃಶ್ಯಗಳಲ್ಲಿ ಗಮನಿಸ್ತಿದ್ದೀವಿ. ಜೀವನ್, ಬಿಂದು, ನಾಗವೇಣಿ ಅಧಿಕಾರಿಗಳು ಏನಿದ್ದಾರೆ ಅವರ ಮೇಲೆ ಇದೀಗ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಿರೋವಂಥದ್ದು. ಈ ಬಗ್ಗೆ ಅಶೋವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ವಿದ್ಯುತ್ ಗುತ್ತಿಗೆದಾರ ಪ್ರೀತಮ್ ಅವರು ಸಂಪರ್ಕದಲ್ಲಿದ್ದಾರೆ ಅಶೋವೇಗ ನ್ಯೂಸ್ನೊಂದಿಗೆ. ಸರ್, ಹೇಳಿ, ಏನಾಯಿತು? ಇಲ್ಲಿ ಅಕ್ರಮವಾದಂತಹ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ, ಇದು ಸುಳ್ಳು ದಾಖಲೆಗಳು ಅನ್ನೋದು ಕೇಳಿ ಬರ್ತಿದೆ. ಜೊತೆಗೆ ಸಾಕಷ್ಟು ಅಧಿಕಾರಿಗಳ ಮೇಲೂ ಈಗ ಆರೋಪ ಕೇಳಿ ಬರ್ತಿರೋವಂಥದ್ದು. ಸರ್, ಏನಾಗಿದೆ ಆಕ್ಚುಲಿ? ಮೇಡಮ್, ಇದು ಒಂದು ಭ್ರಷ್ಟಾಚಾರದಲ್ಲಿ ಇವರು ಅಧಿಕಾರಿಗಳು ಕೆಲವು ನಿಯಮನೆ ಪಾಲಿಸದೆ ಅದೇ ನಿಗಮಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿದ್ದಾರೆ. ಒಂದು ಎರಡನೇದು, ಈ ಕನ್ಸ್ಯೂಮರ್ಗಳು NOC ತಂದು ಕೊಡ್ತಾರೆ, PDO NOC ನಕಲಿ ಮಾಡಿದ್ದಾರೆ ಇವರೇ ಅಧಿಕಾರಿಗಳು. ನಕಲಿ ಮಾಡಿ ಅದ್ರ ಬಗ್ಗೆ ನಾನು MD ಅವರಿಗೆ ದೂರು ಕೊಡ್ತೀನಿ, ಮೈಸೂರು ಫೆಸ್ಕ್. ಅಲ್ಲಿಂದ ಇಲ್ಲಿಗೆ ಸೂಪರಿಂಟೆಂಡೆಂಟ್ ಹಾಸನಕ್ಕೆ ಸೂಪರಿಂಟೆಂಡೆಂಟ್ ಇಂಜಿನಿಯರಿಗೆ ಕೊಡ್ತಾರೆ ದೂರು. ಮತ್ತೆ ನಾನು ಕೂಡ ಇಲ್ಲಿ ಅಧೀಕ್ಷಕ ಇಂಜಿನಿಯರ್ಗೆ ದೂರು ಕೊಡ್ತೀನಿ. ಅಧೀಕ್ಷಕ ಇಂಜಿನಿಯರ್ಗೆ ದೂರು ಕೊಟ್ಟಾಗ ಒಬ್ರು ತನಿಖಾಧಿಕಾರಿ ನೇಮಕ ಮಾಡ್ತಾರೆ ಆಲೂರಿಗೆ. ಆ ತನಿಖಾಧಿಕಾರಿ ನೇಮಕ ಮಾಡಿದಾಗ ಅಲ್ಲಿ ಬಂದು ತನಿಖಾಧಿಕಾರಿ ಎಂಕ್ವೈರಿ ಮಾಡ್ತಾರೆ. ಎಂಕ್ವೈರಿ ಮಾಡಿ ಕರ್ತವ್ಯ ಲೋಪ ಸಾಬೀತಾಗಿದೆ ಅಂತ ಒಂದು ಆದೇಶ ಕೊಡ್ತಾರೆ ಅವರು ತನಿಖಾಧಿಕಾರಿ. ಅದು ಡೇಟು 25 ಮೇ ಕೊಟ್ಟಿರ್ತಾರೆ ನೋಟಿಸ್, ಯಾರು ಅಧೀಕ್ಷಕ ಇಂಜಿನಿಯರ್.
26 ಮೇಲೆ ಅಧೀಕ್ಷಕ ಇಂಜಿನಿಯರ್ ನೋಟಿಸ್ ಕೊಟ್ಟು ಅವ್ರಿಗೆ ಕರ್ತವ್ಯ ಲೋಪ ಸಾಬೀತಾಗಿದೆ ಅಂತ ಒಂದು ನೋಟಿಸ್ ಅಲ್ಲಿ ಹೇಳ್ತಾರೆ. ಓಕೆ. ಅದಾದ್ಮೇಲೆ ಮತ್ತೆ ಈಗ ಮೊನ್ನೆ ಒಂದು ಆದೇಶ ಕೊಡ್ತಾರೆ 30ನೇ ತಾರೀಕಲ್ಲಿ. ಹ್ಮ್ 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 30ನೇ ತಾರೀಕಲ್ಲಿ ಕೊಟ್ಟು ಕರ್ತವ್ಯ ಲೋಪ ಸಾಬೀತಾಗಿದೆ, ಹ್ಮ್ ಹ್ಮ್ ನಿಮ್ಮ ಮೇಲೆ ವಾಗ್ದಂಡನೆ ಕ್ರಮ ಕೈಗೊಂಡಿದೀವಿ ಅಂತ ಹೇಳ್ತಾರೆ. ಓಕೆ. ಹಾಗಾಗಿ ತಮ್ಗೆ ಮಾಹಿತಿ ನೀಡಿದೀವಿ ಇದರ ಬಗ್ಗೆ. ಓಕೆ 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 ಸರ್, ಈಗ ಇಲ್ಲಿ ಜೀವನ್ ಇರಬಹುದು, ಬಿಂದು ಇರಬಹುದು, ನಾಗವೇಣಿ ಇರಬಹುದು, ಇವರೆಲ್ಲರ ಕೂಡ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಿದೆ. ಇವರು ಕೂಡ ಈ ಸುಳ್ಳು ದಾಖಲೆಯ ಸೃಷ್ಟಿಗಳಲ್ಲಿ ಇನ್ವಾಲ್ವ್ ಆಗಿದ್ರ ಹಾಗಾದ್ರೆ? ಇನ್ವಾಲ್ವ್ ಆಗಿರೋದಕ್ಕೆ ಅಲ್ಲಿ ಇದೆಯಲ್ಲ ಮೇಡಮ್, ಕರ್ತವ್ಯ ಲೋಪ ಸಾಬೀತಾಗಿದೆ ಅಂತ ತನಿಖಾಧಿಕಾರಿಗಳೇ ಕೊಟ್ಟಿದಾರಲ್ಲ, ಪ್ರೊಸೀಜರ್ ಲಾಸ್ ಕೊಟ್ಟಿದ್ದಾರೆ, ಪಿಡಿಒ ಅವರು ಕೊಟ್ಟಿದ್ದಾರೆ. ನಾನು ಯಾವ್ದನ್ನು ಇದು ಕೊಟ್ಟಿಲ್ಲ, ಎನ್ಒಸಿ ನೀಡಿಲ್ಲ, ನನ್ ಸೈನು ಅಲ್ಲ ಅಂತ ಒಂದು ಎಂಡಸ್ಮೆಂಟ್ ಕೊಟ್ಟಿದ್ದಾರೆ. ಅವರು ಕೂಡ ಯಾವ್ದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ, ಅದು 11 ತಿಂಗಳಾಗಿದೆ ಎಂಡಸ್ಮೆಂಟ್ ಕೊಟ್ಟು. ಅವರು ಕೂಡ ದುಡ್ಡು ಕೊಟ್ಟಿಲ್ಲ, ಎಂಡಸ್ಮೆಂಟ್ ಕೊಟ್ಟಿದ್ದಾರೆ. ನನ್ನ ಸೈನು ನಂದಲ್ಲ, ನಾನು ದೃಢೀಕರಣ ನೀಡಿಲ್ಲ ಅಂದ್ರೆ ಮತ್ತೆ ಯಾರು ಅದ್ರ ಸೃಷ್ಟಿ ಮಾಡಿದ್ದಾರೆ ಅನ್ಬೇಕು, ಬೇಕಲ್ಲ ಮೇಡಮ್. ಓಕೆ ಓಕೆ ಇದೀಗ ಈ ಎಲ್ಲ ಅಧಿಕಾರಿಗಳು ಸೇರಿ ದಾಖಲೆಗಳನ್ನ ಸುಳ್ಳಾಗಿ ಸೃಷ್ಟಿ ಮಾಡಿರುವಂತದ್ದು? ಹೌದೌದು ಮಾಡಿದ್ದಾರೆ. ಅದಕ್ಕೆ ಮೇಲಧಿಕಾರಿಗಳು ಅವ್ರಿಗೆ ಸಪೋರ್ಟಿವ್ ಆಗಿದ್ದಾರೆ. ಯಾವುದೇ ಕಾರಣದಲ್ಲಿ ಅಮಾನತ್ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಯಾವ್ದು ಮಾಡಿಲ್ಲ ಇದುವರೆಗೂ. ಅಂದ್ರೆ 11 ತಿಂಗಳಿಂದ ಆರೋಪ ಸಾಬೀತಾದ್ರೂ ಕೂಡ ಇನ್ನೂ ಅವ್ರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದು ನಿಮ್ಮದು ಆರೋಪ? ಕೈಗೊಂಡಿಲ್ಲ, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಕೈಗೊಂಡಿಲ್ಲ ಮೇಡಮ್ ಯಾವ್ದು. ಓಕೆ ಓಕೆ ಥ್ಯಾಂಕ್ ಯು. ವಾಗ್ದಂಡನೆಯನ್ನ ಶಿಕ್ಷೆ ಕೊಟ್ಟಿದ್ದಾರೆ. ಓಕೆ 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 ಥ್ಯಾಂಕ್ ಯು ಸರ್, ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಆರೋಪ ಸಾಬೀತಾಗಿದೆ, ಆದರೆ ಇನ್ನೂ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ ಇಂಜಿನಿಯರ್ ಅನ್ನುವಂಥದ್ದನ್ನ ಅಶ್ವವೇಗ ನ್ಯೂಸ್ ಜೊತೆ ಇದೀಗ ವಿದ್ಯುತ್ ಗುತ್ತಿಗೆದಾರ ಪ್ರಿಯತಮ್ ಅವರು ಹಂಚಿಕೊಂಡಿರುವಂಥದ್ದು. ಆರೋಪ ಸಾಬೀತಾಗಿದೆ, ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ, ಅದಕ್ಕೆ ತಕ್ಕಂತಹ ಒಂದು ದೂರನ್ನ ನೀಡಿದಾಗ ಆರೋಪ ಕೂಡ ಅಲ್ಲಿ ಸಾಬೀತಾಯಿತು. ಮೇ ತಿಂಗಳಲ್ಲೇ ಇದು ಸಾಬೀತಾಗಿರುವಂಥದ್ದು. ಇನ್ನೂ ಯಾಕೆ ಇವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದನ್ನ ಪ್ರೀತಮ್ ಅವರು ಇದೀಗ ಹೇಳಿರುವಂಥದ್ದು.